ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಈಗ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪರಾಜಿತ ಅಭ್ಯರ್ಥಿ ಜಿ ದೇವರಾಜೇಗೌಡ ಅವರು ದೂರು ಕೊಟ್ಟಿರುವಂತದ್ದು. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ಈ ದೇವರಾಜೇಗೌಡ ದೂರನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ? ರಾಜ್ಯಪಾಲರ ಆಫೀಸ್ನಿಂದ ಏನಾದರೂ ಇದಕ್ಕೆ ರಿಪ್ಲೈ ಬಂದಿದೆಯಾ? ಶ್ರೀಪಾಲ್, ಈಗ ತಾನೇ ದೇವರಾಜೇಗೌಡರು ಹೋಗ್ಬಿಟ್ಟು ರಾಜಭವನಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಹಿಂದಿನ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 52 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೂಡ ದೂರನ್ನು ಕೊಟ್ಟಿದ್ರು. ಆದ್ರೆ ಸಿಬಿಐ ಅಧಿಕಾರಿಗಳು ಇದು ಚುನಾವಣಾ ಆಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ವಾಪಸ್ ಪತ್ರ ಬರೆದಿದ್ರು. ಈಗ ಸಿಎಂ ಹಾಗೂ ಡಿಸಿಎಂ ವಿರುದ್ಧವಾಗಿ ಇವನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ದೂರು ದಾಖಲು ಮಾಡಕ್ಕೆ ಹೊರಟಿದ್ರು. ಅದಕ್ಕಿಂತ ಮುಂಚಿತವಾಗಿ ಈ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಡಿಸಿಎಂ ಹಾಗೂ ಸಿಎಂ ಅವರ ವಿರುದ್ಧ ತನಿಖೆ ಮಾಡಬೇಕಂದ್ರೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರಿಂದಲೇ ಅನುಮತಿ ಪಡೆದುಕೊಳ್ಳೋಕೆ ನಾನು ದೂರನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮತ್ತೊಬ್ಬ ಎಂಎಲ್ಸಿ ಕೂಡ ಮಾತನಾಡುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಈಗ ಏನು ಎಸ್ಐಟಿ ಏನು ರಚನೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ, ಅದೇ ಎಸ್ಐಟಿ ಅಧಿಕಾರಿಗಳಿಗೆ ಈ ತನಿಖೆನೂ ಕೂಡ ಮಾಡೋಕೆ ಅವಕಾಶವನ್ನು ಕೊಡಬೇಕು. ಯಾವ ಟರ್ಕಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆಡಿಯೋನ ಏನು ಪತ್ತೆ ಹಚ್ಚಲಾಯಿತು, ಅದೇ ಮಾದರಿಯಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನ ವಿಚಾರದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮಾತಾಡುವಂತಹ ಒಂದು ವಿಚಾರವೂ ಕೂಡ ಆ ಟರ್ಕಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡೇ ತನಿಖೆ ಮಾಡಬೇಕು ಅನ್ನೋದು ಈಗ ದೇವರಾಜೇಗೌಡರ ಒಂದು ವಾದ ಆಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಈಗ ವಕೀಲರಾಗಿರುವಂತಹ ದೇವರಾಜೇಗೌಡರು ಮುಂದಾಗಿದ್ದಾರೆ. ಸದ್ಯಕ್ಕೆ ರಾಜಭವನ್ಗೆ ದೂರು ಕೊಟ್ಟಿರುವಂತಹ ದೇವರಾಜೇಗೌಡರು ಏನು ಕೊಟ್ಟಿರುವಂತಹ ಕಾಪಿ. ಧನ್ಯವಾದ ಮುತ್ತಪ್ಪ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಈಗ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಡ್ತಾ ಇರೋದು. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪರಾಜಿತ ಅಭ್ಯರ್ಥಿ ಜಿ ದೇವರಾಜೇಗೌಡ ಅವರು ದೂರು ಕೊಟ್ಟಿರುವಂತದ್ದು. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ಈ ದೇವರಾಜೇಗೌಡ ದೂರನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ? ರಾಜ್ಯಪಾಲರ ಆಫೀಸ್ನಿಂದ ಏನಾದರೂ ಇದಕ್ಕೆ ರಿಪ್ಲೈ ಬಂದಿದೆಯಾ? ಶ್ರೀಪಾಲ್, ಈಗ ತಾನೇ ದೇವರಾಜೇಗೌಡರು ಹೋಗ್ಬಿಟ್ಟು ರಾಜಭವನಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಹಿಂದಿನ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 52 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೂಡ ದೂರನ್ನು ಕೊಟ್ಟಿದ್ರು. ಆದ್ರೆ ಸಿಬಿಐ ಅಧಿಕಾರಿಗಳು ಇದು ಚುನಾವಣಾ ಆಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ವಾಪಸ್ ಪತ್ರ ಬರೆದಿದ್ರು. ಈಗ ಸಿಎಂ ಹಾಗೂ ಡಿಸಿಎಂ ವಿರುದ್ಧವಾಗಿ ಇವನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ದೂರು ದಾಖಲು ಮಾಡಕ್ಕೆ ಹೊರಟಿದ್ರು. ಅದಕ್ಕಿಂತ ಮುಂಚಿತವಾಗಿ ಈ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಡಿಸಿಎಂ ಹಾಗೂ ಸಿಎಂ ಅವರ ವಿರುದ್ಧ ತನಿಖೆ ಮಾಡಬೇಕಂದ್ರೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರಿಂದಲೇ ಅನುಮತಿ ಪಡೆದುಕೊಳ್ಳೋಕೆ ನಾನು ದೂರನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮತ್ತೊಬ್ಬ ಎಂಎಲ್ಸಿ ಕೂಡ ಮಾತನಾಡುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಈಗ ಏನು ಎಸ್ಐಟಿ ಏನು ರಚನೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ, ಅದೇ ಎಸ್ಐಟಿ ಅಧಿಕಾರಿಗಳಿಗೆ ಈ ತನಿಖೆನೂ ಕೂಡ ಮಾಡೋಕೆ ಅವಕಾಶವನ್ನು ಕೊಡಬೇಕು. ಯಾವ
ಯಾವ ಟರ್ಕಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆಡಿಯೋನ ಪತ್ತೆ ಹಚ್ಚಲಾಯಿತು, ಅದೇ ಮಾದರಿಯಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತಾಡುವಂತಹ ಒಂದು ವಿಚಾರವೂ ಕೂಡ ಆ ಟರ್ಕಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡೇ ತನಿಖೆ ಮಾಡಬೇಕು ಅನ್ನೋದು ಈಗ ದೇವರಾಜೇಗೌಡರ ಒಂದು ವಾದ ಆಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಈಗ ವಕೀಲರಾಗಿರುವಂತಹ ದೇವರಾಜೇಗೌಡರು ಮುಂದಾಗಿದ್ದಾರೆ. ಸದ್ಯಕ್ಕೆ ರಾಜಭವನ್ಗೆ ದೂರು ಕೊಟ್ಟಿರುವಂತಹ ದೇವರಾಜೇಗೌಡರು ಕೊಟ್ಟಿರುವಂತಹ ಕಾಪಿ. ಧನ್ಯವಾದ ಮುತ್ತಪ್ಪ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಈಗ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಡ್ತಾರೆ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಾಜಿತ ಅಭ್ಯರ್ಥಿ ಜಿ ದೇವರಾಜೇಗೌಡ ಅವರು ದೂರು ಕೊಟ್ಟಿರುವಂತದ್ದು ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಸಿಎಂ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ಈ ದೇವರಾಜೇಗೌಡ ದೂರನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ? ರಾಜ್ಯಪಾಲರ ಆಫೀಸ್ನಿಂದ ಏನಾದರೂ ಇದಕ್ಕೆ ರಿಪ್ಲೈ ಬಂದಿದೆಯಾ? ಶ್ರೀಪಾಲ್, ಈಗ ತಾನೇ ದೇವರಾಜೇಗೌಡರು ಹೋಗ್ಬಿಟ್ಟು ರಾಜಭವನಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಹಿಂದಿನ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 52 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೂಡ ದೂರನ್ನು ಕೊಟ್ಟಿದ್ರು. ಆದ್ರೆ ಸಿಬಿಐ ಅಧಿಕಾರಿಗಳು ಇದು ಚುನಾವಣಾ ಆಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ವಾಪಸ್ ಪತ್ರ ಬರೆದಿದ್ರು. ಈಗ ಸಿಎಂ ಹಾಗೂ ಡಿಸಿಎಂ ವಿರುದ್ಧವಾಗಿ ಇವನು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ದೂರು ದಾಖಲು ಮಾಡಕ್ಕೆ ಹೊರಟಿದ್ರು. ಅದಕ್ಕಿಂತ ಮುಂಚಿತವಾಗಿ ಈ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಡಿಸಿಎಂ ಹಾಗೂ ಸಿಎಂ ಅವರ ವಿರುದ್ಧ ತನಿಖೆ ಮಾಡಬೇಕಂದ್ರೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರಿಂದಲೇ ಅನುಮತಿ ಪಡೆದುಕೊಳ್ಳೋಕೆ ನಾನು ದೂರನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಮತ್ತೊಬ್ಬ ಎಂಎಲ್ಸಿ ಕೂಡ ಮಾತನಾಡುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಈಗ ಎಸ್ಐಟಿ ರಚನೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ, ಅದೇ ಎಸ್ಐಟಿ ಅಧಿಕಾರಿಗಳಿಗೆ ಈ ತನಿಖೆನೂ ಕೂಡ ಮಾಡೋಕೆ ಅವಕಾಶವನ್ನು ಕೊಡಬೇಕು. ಯಾವ ಟರ್ಕಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆಡಿಯೋನ ಪತ್ತೆ ಹಚ್ಚಲಾಯಿತು, ಅದೇ ಮಾದರಿಯಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತಾಡುವಂತಹ ಒಂದು ವಿಚಾರವೂ ಕೂಡ ಆ ಟರ್ಕಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡೇ ತನಿಖೆ ಮಾಡಬೇಕು ಅನ್ನೋದು ಈಗ ದೇವರಾಜೇಗೌಡರ ಒಂದು ವಾದ ಆಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಈಗ ವಕೀಲರಾಗಿರುವಂತಹ ದೇವರಾಜೇಗೌಡರು ಮುಂದಾಗಿದ್ದಾರೆ. ಸದ್ಯಕ್ಕೆ ರಾಜಭವನ್ಗೆ ದೂರು ಕೊಟ್ಟಿರುವಂತಹ ದೇವರಾಜೇಗೌಡರು ಕೊಟ್ಟಿರುವಂತಹ ಕಾಪಿ. ಧನ್ಯವಾದ ಮುತ್ತಪ್ಪ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಈಗ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ ರಾಜ್ಯಪಾಲರಿಗೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ಅವರು ಮನವಿಯನ್ನ ಕೂಡ ಮಾಡಿಕೊಡ್ತಾರೆ. ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪರಾಜಿತ ಅಭ್ಯರ್ಥಿ ಜಿ ದೇವರಾಜೇಗೌಡ ಅವರು ದೂರು ಕೊಟ್ಟಿರುವಂತದ್ದು ಹಾಸನ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಸಿಎಂ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ಈ ದೇವರಾಜೇಗೌಡ ದೂರನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ? ರಾಜ್ಯಪಾಲರ ಆಫೀಸ್ನಿಂದ ಏನಾದರೂ ಇದಕ್ಕೆ ರಿಪ್ಲೈ ಬಂದಿದೆಯಾ? ಶ್ರೀಪಾಲ್, ಈಗ ತಾನೇ ದೇವರಾಜೇಗೌಡರು ಹೋಗ್ಬಿಟ್ಟು ರಾಜಭವನಕ್ಕೆ ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಹಿಂದಿನ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ 52 ಕೋಟಿ ರೂಪಾಯಿನ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೂಡ ದೂರನ್ನು ಕೊಟ್ಟಿದ್ರು. ಆದ್ರೆ ಸಿಬಿಐ ಅಧಿಕಾರಿಗಳು ಇದು ಚುನಾವಣಾ ಆಯೋಗಕ್ಕೆ ಬರುತ್ತೆ ಅಂದ್ಬಿಟ್ಟು ರಾಜ್ಯ ಚುನಾವಣಾ ಆಯೋಗಕ್ಕೆ ವಾಪಸ್ ಪತ್ರ ಬರೆದಿದ್ರು. ಈಗ ಸಿಎಂ ಹಾಗೂ ಡಿಸಿಎಂ ವಿರುದ್ಧವಾಗಿ ಇವನು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು
ಅಂತ ಹೇಳ್ಬಿಟ್ಟು ಏನು ದೂರು ದಾಖಲು ಮಾಡಕ್ಕೆ ಹೊರಟಿದ್ರು. ಅದಕ್ಕಿಂತ ಮುಂಚಿತವಾಗಿ ಈ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಡಿಸಿಎಂ ಹಾಗೆ ಸಿಎಂ ಅವರ ವಿರುದ್ಧ ತನಿಖೆ ಮಾಡ್ಬೇಕಂದ್ರೆ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರಿಂದಲೇ ಅನುಮತಿ ಪಡೆದುಕೊಳ್ಳೋಕೆ ನಾನು ದೂರನ್ನ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಏನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಮತ್ತೊಬ್ಬ MLC ಕೂಡ ಮಾತನಾಡುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟವು ಕೂಡ ಈಗ ಏನು SIT ಏನು ರಚನೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ, ಅದೇ SIT ಅಧಿಕಾರಿಗಳಿಗೇನೆ ಈ ತನಿಖೆನೂ ಕೂಡ ಮಾಡೋಕೆ ಅವಕಾಶವನ್ನು ಕೊಡಬೇಕು. ಯಾವ ಟರ್ಕಿ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಆಡಿಯೋನ ಏನು ಪತ್ತೆ ಹಚ್ಚಲಾಯಿತು, ಅದೇ ಮಾದರಿಯಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮಾತಾಡುವಂತಹ ಒಂದು ವಿಚಾರ ಕೂಡ ಆ ಟರ್ಕಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡೇ ತನಿಖೆ ಮಾಡಬೇಕು ಅನ್ನೋದು ಈಗ ದೇವರಾಜೇಗೌಡರ ಒಂದು ವಾದ ಆಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಕ್ಕೆ ಈಗ ವಕೀಲರಾಗಿರುವಂತಹ ದೇವರಾಜೇಗೌಡರು ಮುಂದಾಗಿದ್ದಾರೆ. ಸದ್ಯಕ್ಕೆ ರಾಜಭವನ್ಗೆ ದೂರು ಕೊಟ್ಟಿರುವಂತಹ ದೇವರಾಜೇಗೌಡರು ಏನು ಕೊಟ್ಟಿರುವಂತಹ ಕಾಪಿ. ಧನ್ಯವಾದ ಮುತ್ತಪ್ಪ.